ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಲಾಸ್ಟ್ ವಿಡಿಯೋ ಇಸ್ಕಾನ್ ಟೆಂಪಲ್ದು ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಬ್ಲಾಗು ಪೂರ್ತಿ ನೋಡಿಲ್ಲ ಅಂದ್ರೆ ನನ್ನ ಚಾನಲು ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್ಗೆ ಹೋಗಿ ವಿಸಿಟ್ ಮಾಡಿ ಆ ವಿಡಿಯೋ ನೋಡಿ ಪೂರ್ತಿ. ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದ್ರೆ, ವಿಡಿಯೋ ಏನು ಮಾಡಿರ್ಲಿಲ್ಲ ನಾನು. ಇವತ್ತಿನದಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ ತೋರ್ಸದ ಅಂತ. ಓಕೆ, ಚಿಕನ್ ಹೈದ್ರಾಬಾದ್ ಬಿರಿಯಾನಿ ಎಲ್ಲರೂ ಮಾಡಿರ್ತಾರೆ, ಆಲ್ಮೋಸ್ಟ್ ನೋಡಿದ್ದೀರಾ. ಅದರಲ್ಲಿ ಮಶ್ರೂಮ್ ಹೈದ್ರಾಬಾದ್ ಬಿರಿಯಾನಿ ಹೆಂಗ್ ಮಾಡೋದು ಅನ್ನೋದು ಇವತ್ತಿನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು, ಚಾರ್ಲಿ ಇದು ಇವತ್ತು ಆಟ ಆಡಿರೋದು ವಿಡಿಯೋ ಹಾಕಿದ್ದೀನಿ, ಅದನ್ನು ಮಿಸ್ ಮಾಡಬೇಡಿ ನೋಡಿ. ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಏನು ಅಂದ್ರೆ, ವೈಟ್ ಬಿಯರ್ ಬರುತ್ತಲ್ಲ, ಗೊತ್ತಿರತ್ತೆ ನಿಮಗೆ. ಸ್ನೋ ಕಡೆ ಇರುತ್ತಲ್ಲ, ಬಿಳಿ ಕರಡಿ, ಅದು ನಮ್ಮ ಮನೇಲಿ ಚಿಕ್ಕದಂದ್ರೆ ಚಿಕ್ಕದಿದೆ. ಓಕೆ, ಅದನ್ನ ನೋಡಿದ್ರೆ ಅವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂದ್ರೆ, ಅದನ್ನ ನೋಡಿದ್ರೆ ಸಾಕು ಎತ್ಕೊಂಡು ಹೋಗಿ ಕಿವುಚಾಕಿ ತಿಂದಾಕಿ ಅದು ಮೂತಿ ಗೀತಿ ಎಲ್ಲ ಕಿದಾಕ್ಬಿಟ್ಟಿದ್ದಾಳೆ. ಅದು ಹೆಂಗ್ ಕಿದಾಕಿದಾಳೆ ಅಂತ ತೋರಿಸ್ತೀನಿ. ಅದನ್ನ ಹೆಂಗೆ ಫೀಲ್ ಮಾಡ್ತಾಳೆ ಅಂದ್ರೆ, ಅವಳು ಮನೇಲಿ ಯಾವ್ದೋ ನಾಯಿ ಮರಿ ಬಂದ್ಬಿಟ್ಟಿದೆ, ಬೇರೆದಕ್ಕೆ ಪ್ರೀತಿ ಕೊಡ್ತಿದ್ದಾರೆ, ನನಗ್ ಬಿಟ್ಟು ಅದಕ್ಕೆ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಅವಳು ಅದನ್ನ ಕಿತ್ಕೊಂಡೋಗಿ ಕಿತ್ತಾಕ್ತಾಳೆ. ಅದನ್ನ ಕಿತ್ಕೊಳಕ್ ಹೋದ್ರೆ ಗೊರ್ರ ಗೊರ್ರ ಅನ್ಕೊಂಡು ಹಿಡ್ಕೊತಾಳೆ. ಅದೊಂದು ಕ್ಲಿಪ್ಪಿಂಗ್ ಹಾಕಿದೀನಿ, ಮಿಸ್ ಮಾಡ್ಬೇಡಿ, ಅದೊಂದು ನೋಡಿ. ಮತ್ತೆ ಒಬ್ಳು ಇದ್ದಾಳೆ ನಮ್ಮ ಮನೇಲಿ, ನಮ್ಮ ಪಕ್ಕನೇ ಇದ್ದಾಳೆ ನೋಡಿ. ಹಾಯ್ ಹೇಳ್ಬಿಡು ಮಕ್ಳೆ, ಹಾಯ್ ಹೇಳ್ಬಿಡು ಇಲ್ಲಿ. ಆಯ್ 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 ಆಯಾಮ್. ಮತ್ತೆ ತಡ ಮಾಡೋದ್ ಬೇಡ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಸ್ ಇದೆ, ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಆ ವಿಡಿಯೋಸ್ ಎಲ್ಲ ನೋಡ್ಬೋದು ನೋಡಿ. ಕೊಡು ಚಲ್ ಚಲ್ ಲಕ್ಕಿ ನಿಂತ ಕೆಸ್ತೀರಿ, ನೀನ್ ಅಂತ ಕೆಸಿ. ಲಕ್ಕಿ ಲಕ್ಕಿ ಏನ್ ಮಾಡಿದ್ದೆ? ಚಾರ್ಲಿ ಕಮಾನ್, ಇದು ಒಂದೇ. ಲೈಟ್ ಆನ್ ಮಾಡೋದು. ಓಕೆ, ಹಂಗೆ ಒಂಚೂರು ಕಾಣ್ತಲ್ಲ ಅವಳು. ಇವಾಗ ಕಾಣಲ್ಲ. ಏಯ್ ಹೆಂಗ್ ಮಾಡ್ತೀಯ ಗೊತ್ತಾ ನೀನು? ಅವಳ ಲೆಕ್ಕ ಚಾಕ್ಬಿಟ್ಟಿರ್ತಾಳೆ. ಈಸ್ಕೊಳಕ್ ಹೋಗು ಗೊರ್ರ ಅಂತಾಳಲ್ಲ ನೋಡು, ಈಸ್ಕೊಳಕ್ ಹೋಗು ಗೊರ್ರ ಅಂತಾಳಲ್ಲ.
ಫಸ್ಟ್ ಕ್ಲಿಪ್ಪಿಂಗ್ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ಚಾರ್ಲಿದು. ಹಿಂಗೆ ಆಟ ಆಡ್ತಾ ಇರ್ತಾಳೆ, ಆದರೆ ನಾವು ಫೋನ್ ಹಿಡ್ದಿರಲ್ಲ, ವಿಡಿಯೋ ತೆಗಿಯೋಕ್ಕಾಗಲ್ಲ. ಇವಾಗ ಬನ್ನಿ ಬಿರಿಯಾನಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಎಲೆ ಹಾಕೋತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ರೈಸ್ನ 80% ಬಾಯ್ಲ್ ಮಾಡೋಕ್ಕೆ ಹಾಕೋತಾ ಇರೋದು. ಏಲಕ್ಕಿ, ಚಕ್ಕೆ, ಲವಂಗ ಅದನ್ನು ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ನಾನು ಏನು ಹಾಕೋತಾ ಇದ್ದೀನಿ ಅಂದರೆ ಓಂ ಕಾಳು ಬರುತ್ತಲ್ಲ, ಸ್ಮೆಲ್ ಚೆನ್ನಾಗಿರುತ್ತೆ, ಅದರಿಂದ ಓಂ ಕಾಳನ್ನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅಷ್ಟೇ, ಫ್ಲೇವರ್ ಬರಲಿ ಅಂತ ರೈಸು, ಇನ್ನೇನಕ್ಕೂ ಅಲ್ಲ, ಫ್ಲೇವರ್ ರೈಸ್ಗೆ. ಇದನ್ನ ಏನಂದರೆ 80% ಮಾತ್ರ ಬಾಯ್ಲ್ ಮಾಡಬೇಕು. ಅದಕ್ಕೆ ನಾನು ನಮ್ಗೆ ಎಷ್ಟು ಬೇಕೋ ರೈಸು ಅಷ್ಟನ್ನ ರೈಸ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ, ಒಂದು 80% 70% ರೈಸ್ ಬಾಯ್ಲ್ ಆಗಿದ್ರೆ ಸಾಕು. ಇನ್ನು ದಮ್ಮಿಗೆ ಇಕ್ಬೇಕಾದ್ರೆ ಮಸಾಲೆ ಜೊತೆ ಹಾಕಿದಾಗ ಒಂದು 20% ಬಾಯ್ಲ್ ಆಗುತ್ತೆ, ಅವಾಗ ನೀಟಾಗಿ ಆಗುತ್ತೆ. ರೈಸ್ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಸಾಲ್ಟ್ ಹಾಕೋಬೇಕು, ಒಂಚೂರು ಸಾಲ್ಟ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಅದು ನಾರ್ಮಲ್ ಪಾಡಾಗ ಅದು ಬೇಯ್ತಾ ಇರುತ್ತೆ. ಮತ್ತು ಇನ್ನೂ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನನ್ನ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ, ಆ ಥರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದರಿಂದ ಯಾವ ವಿಡಿಯೋನೂ ಮಾಡಲಿಲ್ಲ. ನನಗೇನು ವಿಡಿಯೋ ಮಾಡಬೇಕು ಅನಿಸುತ್ತೆ ಆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಮಾತ್ರ. ವ್ಯೂಸ್ ಯಾರ ಹತ್ರನೂ ತೊಗೊಳಕ್ಕೆ ಹೋಗಿಲ್ಲ, ಹೆಂಗೆ ಬಂದಿದೆ ಏನು ಎತ್ತ ಅಂತ ಅಪ್ಪ ಅಮ್ಮನ ಹತ್ರ ತಮ್ಮ ತಂಗಿ ಹತ್ರ ಕೇಳೋಕ್ಕೆ ಹೋಗಲಿಲ್ಲ. ಬರೀ ರೆಸಿಪಿ ಮಾಡಿರೋದು ಮಾತ್ರ ಈ ವಿಡಿಯೋದಲ್ಲಿ ಬ್ಲಾಗ್ ಹಾಕಿದ್ದೀನಿ. ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಾಲ್ಟ್ ಎಲ್ಲ ಹಾಕಾಯಿತು. ಇವಾಗ ಬಾಯ್ಲ್ ಆಗೋಕ್ಕೆ ಇದನ್ನು ಬಿಟ್ಬಿಟ್ಟು ಕ್ಲೋಸ್ ಮಾಡಿಬಿಡೋದ. ಇವಾಗ ರೈಸ್ ಬಾಯ್ಲ್ ಆಗೋಷ್ಟರಲ್ಲಿ ನಾವು ಮಶ್ರೂಮ್ಗೆ, ಇದು ಚಿಕನ್ಗಾರು ಮಾಡ್ಬೋದು, ನೀವು ಮಟನ್ಗಾರು ಮಾಡ್ಬೋದು. ಈ ಬಿರಿಯಾನಿ ಇದಕ್ಕೆ ಮಾಡಬೇಕು ಅಂತ ಏನಿಲ್ಲ, ಪನ್ನೀರ್ ಮಶ್ರೂಮ್ ಯಾವುದಕ್ಕಾರ ಮಾಡ್ಬೋದು. ಇವಾಗ ಬನ್ನಿ ಮಸಾಲೆ ಹಾಕೊಂಡ್ಬಿಡೋದ. ಓಕೆ, ಇದನ್ನು ಮ್ಯಾರಿನೇಟ್ಗೆ ಇಕ್ಬಿಡ್ತೀನಿ. ಮಶ್ರೂಮ್ ಹಾಕೋತಾ ಇದ್ದೀನಿ ಫಸ್ಟು. ಮಶ್ರೂಮ್ಗೆ ಏನೇನು ಹಾಕೋಬೇಕಂದ್ರೆ ಮ್ಯಾರಿನೇಟ್ಗೆ ಮೊಸರು ಹಾಕೋತಾ ಇದ್ದೀನಿ ಫಸ್ಟು. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಮ್ಯಾರಿನೇಷನ್ ಗೊತ್ತಾಗತ್ತಲ್ಲ, ಅದು ಮ್ಯಾರಿನೇಟ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ತಾ ಇದ್ದೀನಿ ಅಂದರೆ ಚಿಲ್ಲಿ ಪೌಡರ್. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಇದನ್ನು ಫ್ರೈ ಮಾಡಬೇಕಾದ್ರೆ ಗ್ರೀನ್ ಚಿಲ್ಲಿನೂ ಹಾಕ್ತೀವಿ, ಅದರಿಂದ ನಿಮಗೆ ರೆಡ್ ಚಿಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಅದಾಗಿದ್ದ ತಕ್ಷಣ ಪೆಪ್ಪರ್ ಹಾಕ್ತಾ ಇದ್ದೀನಿ. ಪೆಪ್ಪರು 1-2 ಸ್ಪೂನ್ ಅಷ್ಟೇ, ಮನೇಲೇ ಮಾಡಿದ್ದು ಮಿಕ್ಸಿಯಲ್ಲಿ. ಪೆಪ್ಪರ್ನ ಫ್ರೈ ಮಾಡ್ಕೊಂಡು ಮಿಕ್ಸಿಯಲ್ಲಿ ರುಬ್ಬೋದು, ತುಂಬ ಒಳ್ಳೆಯದು ಪ್ಯಾಕೆಟ್ ತರೋಕ್ಕಿಂತ. ಪೆಪ್ಪರ್ ಹಾಕೊಂಡಾದ್ಮೇಲೆ ಧನಿಯಾ ಪುರಿ ಹಾಕೋತಾ ಇದ್ದೀನಿ. ಒಂದು ಸಾಲ್ಟ್ ಹಾಕ್ಕೊಂಡು 1-2 ಸ್ಪೂನು ಧನಿಯಾ ಪುರಿ ಹಾಕಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ನೀವು ಬೇಕಂದರೆ ಹಾಕೋಬೋದು, ಗರಂ ಮಸಾಲ ಹಾಕೊಬೋದು, ನಿಮಗೆ ಯಾವುದೇ ಬೇಕು ಪೌಡರ್ ನೀವು ಹಾಕೊಳ್ಳಿ. ನಾನು ಹಾಕೋದೇ ಇಷ್ಟು. ಮೊಸರು ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಪೆಪ್ಪರು, ಧನಿಯಾ ಪುಡಿ ಮತ್ತು ಸಾಲ್ಟ್ ಆಲ್ರೆಡಿ ಇದಕ್ಕೆ ರೈಸ್ಗೆ ಹಾಕಿ ಇಕ್ಕಿದ್ದೀವಿ, ನೋಡ್ಕೊಂಡು ಹಾಕೊಳ್ಳಿ. ಆದಷ್ಟು ಒಂದು ಸ್ವಲ್ಪ ಹಾಕಿ, ಏನಕ್ಕೆ ಅಂದರೆ ಮಶ್ರೂಮ್ಗೂ ಸಾಲ್ಟ್ ಹಿಡೀಲಿ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇದಿಷ್ಟು ಹಾಕಾಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾರಿನೇಟ್ ಚೆನ್ನಾಗಿ ಬರುತ್ತೆ. ಇದನ್ನು ಮ್ಯಾರಿನೇಟ್ಗೆ ಒಂದು 1/2 ಅವರು ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗೆ ತಿಕ್ಬಿಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡಿದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಕಲರ್ ಹೆಂಗೆ ಶೈನ್ ಆಗುತ್ತೆ ನೋಡಿ, ರೆಡ್ ಕಲರ್ ಆಗುತ್ತೆ ಪೂರ್ತಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ.
ಈ ಥರ ಪೂರ್ತಿ ನೀಟಾಗಿ ಮ್ಯಾರಿನೇಟ್ ಮಾಡಾಮೇಲೆ ನೋಡಿ ಹಿಂಗಿರುತ್ತೆ. ಓಕೆ, ಏನು ಉಪ್ಪು ಖಾರ ಚಿಲ್ಲಿ ಪೌಡರ್ ಮೊಸರು ಎಲ್ಲ ಒಂದೇ ಕಲರ್ ಬರುತ್ತೆ, ಮ್ಯಾರಿನೇಟ್ ಆಗಿ ರೆಡ್ ಕಲರ್. ಅದಾಗಿದ ತಕ್ಷಣ ಇವಾಗ 80% ರೈಸ್ನ ಬಾಯ್ಲ್ ಮಾಡೋಕೆ ಇಕ್ಕಿದ್ರಲ್ಲ ನೋಡಿ, ಈ ಥರ ಬಾಯ್ಲ್ ಆಗ್ತಾ ಇರುತ್ತೆ. ಅದ್ರ ಪಾಡಾಗ ಅದು ಬಾಯ್ಲ್ ಆಗ್ತಾ ಇರಿ. ನೀವು ರೈಸ್ನ ಒಂದು ಮುಟ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಪೂರ್ತಿ ಪ್ರೆಸ್ ಆಗಬಾರದು ರೈಸು, ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಹಾಗೆ ಇರಬೇಕು. 80% ಆದರೆ ಸಾಕು ಅಷ್ಟೇ. ಅದಾಗಿದ ತಕ್ಷಣ ಅದನ್ನು ಆಫ್ ಮಾಡಿ ಸೈಡಲ್ಲಿ ಇಕ್ಕಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತ ನಾನು ಹಂಗೆ ಇಕ್ಕಿದ್ದೀನಿ. ಈ ಥರ ಬಾಯ್ಲ್ ಆಯ್ತಾದಾಗೆ ಗೊತ್ತಾಗುತ್ತೆ ನಿಮಗೆ 80% ಬಾಯ್ಲ್ ಆದರೆ ಸಾಕು. ನೆಕ್ಸ್ಟು ಬಿರಿಯಾನಿಗೆ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋ ತೋರಿಸ್ತೀನಿ. ಆನಿಯನು, ಚಿಲ್ಲಿ ಪೌಡರು ಮತ್ತು ಇದು ಬಿರಿಯಾನಿ ಎಲೆ ಅಂತ ಬರುತ್ತೆ, ನಮ್ಮ ಮನೇಲಿ ಗಿಡ ಇದೆ, ಅದು ತೋರಿಸ್ತೀನಿ ನಾನು. ಲೆಮೆನು ಮತ್ತು ಕೊತ್ತಂಬರಿ ಕರಿಬೇವು, ಇದು ಮ್ಯಾರಿನೇಟ್ ಮಾಡಿರೋದು. ಇದು ರೈಸ್ ಆಲ್ರೆಡಿ ಆಗಿದೆ, ಸೈಡಿಗೆ ಎತ್ತಿಕ್ಕಿದ್ದೀನಿ. ಮತ್ತು ನಾನು ಸ್ಟಾರ್ಟಿಂಗು ವಿಡಿಯೋ ಆನಲ್ಲಿದೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೋಗಿದೆ, ಅದು ಏನೇನು ಹಾಕ್ಕೊಬೇಕು ಅಂತ ಹೇಳ್ತೀನಿ. ಆಯಿಲ್ಗೆ ಏನು ಬಿರಿಯಾನಿ ಕಾಮನಾಗಿ ಹಾಕೋತೀರಲ್ಲ, ಚಕ್ಕೆ ಲವಂಗ ಮತ್ತು ಇದು ಸ್ಟಾರ್ದು ಬರುತ್ತಲ್ಲ, ಅದೇನು ಅಂತ ನೇಮ್ ಗೊತ್ತಿಲ್ಲ ನನಗೆ. ಅದೇನೇನು ಬರುತ್ತೆ ಬಿರಿಯಾನಿಗೆ ಹಾಕ್ಕೊಳ್ಳಿ. ಅದಾಗಿದ ತಕ್ಷಣ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ, ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ನೆಕ್ಸ್ಟು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿ. ಆನಿಯನ್ ರೆಡ್ ಕಲರ್ ಆಗ್ತಿದೆ ಅಂದಾಗ ಟೊಮೊಟೊ ಹಾಕೋಬೇಕು. ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬರ್ತಾ ಇದ್ದಂಗೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ, ನಾನು ವಿಡಿಯೋ ನೋಡ್ಕೊಂಡಿಲ್ಲ, ನಾನು ಬಂದಿದೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅದಾದಮೇಲೆ ಮಶ್ರೂಮ್ನ ಮ್ಯಾರಿನೇಟ್ ಮಾಡಿದ್ದೀನಿ ನೋಡಿ, ಓಕೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪೂರ್ತಿ ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋಕ್ಕೆ ಯಾರೂ ಹೆಲ್ಪ್ ಮಾಡಿಲ್ಲ, ನಾನೇ ಹಿಡ್ಕೊಂಡು ಮಾಡ್ತಾ ಇದ್ದೆ ವಿಡಿಯೋ. ಅಷ್ಟು ಕ್ಲಿಯರಾಗಿ ಬಂದಿದೆ ಏನೋ ಗೊತ್ತಿಲ್ಲ ನನಗೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿರೋದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲ್ಲಿವರೆಗೂ ನೀವು ಫ್ರೈ ಮಾಡಬೇಕು ಅಂದರೆ ನೀವು ಆಯಿಲ್ ಬಿಡುತ್ತೆ, ಅಂದರೆ ತುಂಬ ಫ್ರೈ ಆಗೋದಲ್ಲ, ನಾನು ತೋರಿಸ್ತೀನಿ. ಆಯಿಲ್ ಬಿಡುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 10 o'clock ಮೇಲೆ ಆಗಿತ್ತು. ಬಿಸಿಲು ಇದೆ, ಅದರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀವು ಎಷ್ಟು ಬೇಕೋ ಸಾಲ್ಟು ಆ್ಯಡ್ ಮಾಡ್ಕೊಬೋದು, ನೋಡ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡಿ, ಸಾಲ್ಟ್ ಕಡಿಮೆ ಇತ್ತು ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಚಿಲ್ಲಿ ಆಲ್ರೆಡಿ ಇತ್ತು, ನಾನು ಗ್ರೀನ್ ಚಿಲ್ಲಿ ಹಾಕಿತ್ತು ಮತ್ತು ಖಾರ ಪುಡಿ ಹಾಕಿದ್ನಲ್ಲ, ರೆಡ್ ಚಿಲ್ಲಿ ಪೌಡರ್, ಅದರಿಂದ ಖಾರ ಕರೆಕ್ಟಾಗಿತ್ತು. ನೀವು ರೈಸ್ ಹಾಕೋಕ್ಕಿಂತ ಮುಂಚೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ. ಏನಾರು ಕಡಿಮೆ ಆಗಿತ್ತು ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ಖಾರ ಕಡಿಮೆ ಆಗಿತ್ತು ಅಂದರೆ ಖಾರ ಆ್ಯಡ್ ಮಾಡ್ಕೊಳ್ಳಿ. ರೈಸ್ ಹಾಕೋಕ್ಕೆ ಮುಂಚೆ ಉಪ್ಪು ಖಾರ ಕರೆಕ್ಟಾಗಿ ನೋಡ್ಕೋಬೇಕು. ರೈಸ್ ಹಾಕೋಮೇಲೆ ನೀವು ಯಾವುದೇ ಕಾರಣಕ್ಕೂ ಉಪ್ಪು ಖಾರ ಟೇಸ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸಪ್ಪೆ ಇದ್ದರೆ ಸಪ್ಪೆನೇ ಇರುತ್ತೆ, ಜಾಸ್ತಿ ಇದ್ದರೆ ಜಾಸ್ತಿ ಆಗೋಗಿರುತ್ತೆ. ಇವಾಗ ಉಪ್ಪು ಖಾರ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಇನ್ ಕೇಸ್ ಅವಾಗ ಏನು ಮಾಡಬೇಕಂದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ. ಓಕೆ, ಮೊಸರು ಆ್ಯಡ್ ಮಾಡಿದ್ರೆ ಉಪ್ಪು ಖಾರ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಟೊಮೊಟೊ ಆ್ಯಡ್ ಮಾಡಿ. ಓಕೆ, ಎರಡರ ಇಂಗ್ರೀಡಿಯೆಂಟ್ ಯಾವ್ದಾರ ಆ್ಯಡ್ ಮಾಡಿದ್ರು ನಿಮಗೆ ಉಪ್ಪು ಖಾರ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಜಾಸ್ತಿ ಆಗಿದ್ರೆ ಮಾತ್ರ ಇಲ್ಲಿ ನೋಡಿ, ಇಲ್ಲ ಆಯಿಲ್ ಬಿಡ್ತಿದೆ ನೋಡಿ, ಆ ಥರ ಆಯಿಲ್ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ಗೂ ಸೇಮ್ ಇದೇ ಥರನೇ, ಏನು ಚೇಂಜ್ ಇಲ್ಲ. ಚಿಕನ್ಗೂ ಸೇಮ್ ಹಿಂಗೆ ಮ್ಯಾರಿನೇಟ್ ಮಾಡಿ ಚಿಕನ್ ಬೇಯೋವರೆಗೂ ಚಿಕನ್ ಫ್ರೈ ಮಾಡ್ಕೊಳ್ಳಿ. ಮಟನ್ಗೂ ಸೇಮ್ ಮಾಡ್ಬೋದು, ಪನ್ನೀರ್ ಹಾಕ್ಕೊಂಡು ಮಾಡ್ಬೋದು ನೀವು, ಮತ್ತು ಸೋಯಾಬೀನ್ ಹಾಕ್ಕೊಂಡು ಮಾಡ್ಬೋದು. ಇದೇ ಸೇಮ್ ರೆಸಿಪಿ, ನೀವು ಐಟಮ್ ಏನು ಬೇಕಂದ್ರೂ ಹಾಕ್ಕೊಂಡು ಮಾಡ್ಬೋದು. ಪನ್ನೀರ್ ಹಾಕ್ಕೊಂಡು ಮಾಡಿದ್ರೆ ಪನ್ನೀರ್ ಹೈದ್ರಾಬಾದ್ ಬಿರಿಯಾನಿ ಆಗುತ್ತೆ, ಚಿಕನ್ ಹಾಕ್ಕೊಂಡು ಮಾಡಿದ್ರೆ ಚಿಕನ್ ಹೈದ್ರಾಬಾದ್ ಬಿರಿಯಾನಿ, ಮಟನ್ ಹಾಕ್ಕೊಂಡು ಮಾಡಿದ್ರೆ ಮಟನ್ ಹೈದ್ರಾಬಾದ್ ಬಿರಿಯಾನಿ.
ಸೇಮ್ ಎಲ್ಲನೂ ಫ್ಲೇವರ್ ಗ್ಲಿವರ್ ಎಲ್ಲ ಸೇಮ್ ಇರುತ್ತೆ. ನಾವು ಹಾಕೋ ಇಂಗ್ರೀಡಿಯೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಕುಕ್ ಆಗ್ತಾ ಬಂತು ನೋಡಿ. ಈ ಥರ ಆಯಿಲ್, ಮೊಸರು ಹಾಕಿರ್ತೀವಿ ನೋಡಿ, ಮೊಸರು ಎಲ್ಲ ಬೆಂದು ಆಯಿಲ್ ಜೊತೆ ಮಿಕ್ಸ್ ಆಗಿ ಈ ಥರ ಆಗುತ್ತೆ. ಈ ಥರ ಆಗೋವರೆಗೂ ಬಿಡಬೇಕು. ಸ್ವಲ್ಪ ಏನು ಬಾಯ್ಲ್ ಆಗಲಿ ಅಂತ ಹಂಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಏನಂದರೆ, ಮೇಲ್ಗಡೆ ರೈಸ್ ಹಾಕ್ಬೇಕಾದ್ರೆ ನಮ್ಗೆ ಆನಿಯನ್ ಬೇಕು. ಆನಿಯನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಆನಿಯನ್ನ. ಓಕೆ, ಆನಿಯನು ರೆಡ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಡ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂತು. ಇನ್ನೂ ಬ್ರೌನ್ ಕಲರ್ ಆಗೋ ಗಂಟ ನೀವು ಫ್ರೈ ಮಾಡ್ಕೊಳ್ಳಿ. ಓಕೆ, ನೋಡಿ ರೈಸ್ ಇಲ್ಲಿದೆ, ಈ ಥರ ಕುಕ್ ಆಗಿದೆ. ಬ್ರೌನ್ ಬರೋ ಗಂಟ ಹುಡ್ಕೊಳ್ಳಿ. ಆಲ್ಮೋಸ್ಟ್ ಬ್ರೌನ್ ಕಲರ್ ಬರ್ತಿದೆ. ಗ್ಯಾಸ್ ಆಫ್ ಮಾಡಿ ಅದನ್ನು ಸೈಡಿಗೆ ಎತ್ತಿಕ್ಕಿ ಇವಾಗ ನೆಕ್ಸ್ಟ್ ಬಿರಿಯಾನಿದು ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ಬಾಯ್ಲ್ ಆಗಿದೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ರೈಸ್ನ ಹೆಂಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಬಿರಿಯಾನಿಗೇನೆ. ಫಸ್ಟೇ ಟೇಸ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿದೆಯಾ ಅಂತ. ಇದನ್ನು ಏನು ಮಾಡಬೇಕು ನೀವು ಅಂದರೆ, ಸೌಟು ಇಲ್ಲಾಂದರೆ ಹಣ್ಣದ ಕಾಯಿ ದೊಡ್ಡದು ತೊಗೊಂಡು ನೀವು ಅದನ್ನು ನೀಟಾಗಿ ಕರಿ ಇದೆಯಲ್ಲ ಅದನ್ನು ನೀಟಾಗಿ ಒಂದು ಸಮಕ್ಕೆ ಮಾಡಿಬಿಟ್ಟು ಕೆಳಗಡೆ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಲೋ ಸ್ಲಿಮ್ಮಲ್ಲಿ ಇಟ್ಕೊಬೇಕು ಗ್ಯಾಸು, ಇಲ್ಲಾಂದರೆ ಕೆಳಗಡೆ ಸೀದೋಗುತ್ತೆ. ರೈಸ್ನ ಏನು ಮಾಡಬೇಕು, 80% ಬಾಯ್ಲ್ ಆಗಿದೆಯಲ್ಲ ಆ ರೈಸು ಮೇಲ್ಗಡೆ ಹಿಂಗೆ ಒಂದು ಸ್ವಲ್ಪನೇ ಉದ್ರಿಸ್ಕೊಂಡು ಲೇಯರ್ ಥರ ಮಾಡ್ಕೊಂಬರ್ಬೇಕು. ನಾನು ಇವಾಗ ಕರಿ ಒಂದು ಲೇಯರು, ರೈಸ್ ಒಂದು ಲೇಯರು, ತಿರ್ಗಾ ಕರಿ ಒಂದು ಲೇಯರ್ ಆ ಥರ ಹಾಕ್ತಿಲ್ಲ. ಕೆಳಗಡೆ ಪೂರ್ತಿ ಕರಿನೇ ಇದೆ, ಮೇಲ್ಗಡೆ ಮಾತ್ರ ರೈಸ್ನ ನೀಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಚೂರು ಫಿಲ್ ಮಾಡ್ಕೊಂಡು ಬರಬೇಕು ನೀಟಾಗಿ. ಎಲ್ಲೆಲ್ಲಿ ಗ್ಯಾಪ್ ಇದೆ ನೋಡ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಂಬನ್ನಿ. ಪೂರ್ತಿ ರೈಸು ಹಾಗೆ ಫಿಲ್ ಮಾಡಬೇಕು. ನಾನು ಹೆಂಗೆ ಹಾಕ್ತಾಯಿದ್ದೀನಿ ಹಂಗೆ ಪೂರ್ತಿ ರೈಸು ಫಿಲ್ ಮಾಡ್ಕೊಳ್ಳಿ. ಓಕೆ, ಈ ಥರ ಫಿಲ್ ಮಾಡಾದಮೇಲೆ ಒಂದು ಸಮಕ್ಕೆ ಮೇಲ್ಗಡೆ ಅದನ್ನು ಲೈಟಾಗೆ ಒಂದು ಸಮ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಕಲರ್ ಕಾಣುತ್ತೆ, ಅದರಿಂದ ಮೇಲ್ಗಡೆ ಉದುರಿಸಿ. ಅದಾಗಿದ ತಕ್ಷಣ ಲೆಮನ್ನ ನಾವು ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಲೆಮನ್ ಅಂತ ಇದ್ದೀನಿ, ಆನಿಯನ್ನ ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಆನಿಯನ್ ಹಾಕಿ ಇವಾಗ ನೆಕ್ಸ್ಟ್ ಅದಕ್ಕೆ ಏನು ಮಾಡಿ ಅಂದರೆ, ಲೆಮನ್ ನೀವು ಬೇಕಂದರೆ 1 ಹಾರ ಹಾಕೊಬೋದು, 1/2 ಹಾರ ಹಾಕೊಬೋದು. ಲೆಮನ್ನ 2 ಕಟ್ ಮಾಡಿ ಇಟ್ಕೊಂಡು 2 ಲೆಮನ್ನ ಅದನ್ನು ಹಾಕ್ತಾಯಿದ್ದೀನಿ. ಲೆಮನ್ ರಸನ ಹಾಕಿ ಇದಾದಮೇಲೆ ಏನು ಮಾಡಬೇಕಂದ್ರೆ, ಮೇಲ್ಗಡೆ ಏನು ಬೆಣ್ಣೆನಾರು ಹಾಕೊಬೋದು, ತುಪ್ಪನಾರು ಹಾಕ್ಬೋದು, ಆಯಿಲಾರು ಹಾಕ್ಬೋದು, ನಿಮ್ಮ ಇಷ್ಟ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ 1-2 ಸ್ಪೂನು ಮೇಲ್ಗಡೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಇನ್ನೇನಿಲ್ಲ, ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿ ಮುಚ್ಚಿ ಒಂದು 1/2 ಅವರ್ ಕುಕ್ ಮಾಡಾಕ್ಬಿಟ್ರೆ, ಲೋ ಫ್ಲೇಮಲ್ಲಿ ಕುಕ್ ಮಾಡಾಕ್ಬಿಡ್ಬೇಕು. ಮಾಡಾಕ್ಬಿಟ್ರೆ ಬಿರಿಯಾನಿ ರೆಡಿ. ಮಶ್ರೂಮ್ ಹೈದ್ರಾಬಾದ್ ಬಿರಿಯಾನಿ ರೆಡಿ ಆಗುತ್ತೆ. ಒಂದು 30 ಮಿನಿಟ್ಸ್ ಆಮೇಲೆ ಹೆಂಗಾಗಿದೆ ಅನ್ನೋದು ಬಿರಿಯಾನಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇದನ್ನ ರೈಸ್ನ ಹಂಗಂಗೆ ಕಲಿಸ್ಬಾರ್ದು, ಒಂದು ಸ್ವಲ್ಪ ಲೇಯರ್ ಆ ಥರ ಒಂದೊಂದು ಚೂರು ಎತ್ತಿ ಹಾಕ್ಬೇಕು ನೋಡಿ. ಮಸಾಲೆ ಕಾಣುತ್ತೆ, ರೆಡ್ ಕಲರು
ಕಲರ್ ಫ್ಲೇವರ್ ರೈಸ್. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ನೀವು ಎಂಜಾಯ್ ಮಾಡಿ. ಹೋಟೆಲಲ್ಲಿ ದಮ್ ಬಿರಿಯಾನಿ ತರಕ್ಕಿಂತ ಮನೇಲಿ ಮಾಡ್ಕೊಂಡು ಈ ಥರ ತಿನ್ನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಾನು ಪಡೆದ